Hello everybody. Please forgive me for an abrupt end you witnessed in my last video, part 1 of this man-eater of Malgudi. So we'll continue from where we had stopped. So in my last video, where it ended, in fact we were discussing about how Vasu, the protagonist or the central character, a villain in the story, in fact hmm, died a disastrous death, in fact a mysterious death, in a sense, because nobody knows how that has happened, but he was dead. The autopsy conducted said that he died of a concussion occurred due to a strong blow on his temple by a or with a blunt weapon. So in that direction, police investigates and tries to find the, solve this mystery, but they couldn't do anything because hardly they could get any substantial evidence to prove that somebody has murdered him or he might have committed suicide. So both the options remain unpractical and not really probable in this case, and this remains an unsolved case. ಸೊ ಅವನ ಸಾವು ಹೇಗಾಯಿತು ಅನ್ನೋದು ಒಂದು ರಹಸ್ಯವಾಗಿ ಉಳಿದುಬಿಡುತ್ತೆ ಈ ಕಥೆನಲ್ಲಿ. ಅಂದರೆ ಈ ಹಂತದಲ್ಲಿ ಪೊಲೀಸ್ ಅವರು ಯಾವುದೇ ಥರದ ಇನ್ವೆಸ್ಟಿಗೇಷನ್ ಮಾಡಿದ್ರು ಯಾವುದೇ ಥರದ ಒಂದು ಸಾಕ್ಷ್ಯಾಧಾರಗಳು ಸಿಗಲ್ಲ. ಅವನನ್ನು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕಾಗಲಿ ಅಥವಾ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನೋದಕ್ಕಾಗಲಿ, ಫ್ರಮ್ ಆಲ್ ದ ಆ್ಯಂಗಲ್ಸ್ ದೇ ಡೂ ಇನ್ವೆಸ್ಟಿಗೇಟ್ ಅಂಡ್ ಬಟ್ ನಥಿಂಗ್ ವಾಸ್ ಕನ್ಕ್ಲೂಸಿವ್. ಸೊ ಯಾವುದು ಅವ್ರಿಗೆ ಕ್ಲಿಯರ್ ಆಗಿ ಸಿಗಲ್ಲ. ಇನ್ ದ ಮೀನ್ ಟೈಮ್ ಪೀಪಲ್ ಸ್ಟಾರ್ಟ್ ಸಸ್ಪೆಕ್ಟಿಂಗ್ ನಟರಾಜ್, ಈವನ್ ಹಿಸ್ ಓನ್ ಫ್ರೆಂಡ್ಸ್, ಅವನ ಗೆಳೆಯರೇ ಅವನನ್ನು ಅನುಮಾನ ಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವೆದರ್ ನಟರಾಜ್ ಕುಡ್ ಹ್ಯಾವ್ ಕಿಲ್ಡ್ ಬಿಕಾಸ್ they were witness to his recent frustration, and perhaps they suspect that he could have done it. And there is also surprising phase in the story after this incident where Nataraj goes on to believe perhaps kind of an illusion being created that he might have killed Nataraj and could have driven himself into that kind of oblivious state of mind. ಸೊ ನಟರಾಜನ ನಾನೇ ಒಂದು ವೇಳೆ ಸಾಯಿಸ್ಬಿಟ್ಟು ಮರಗುಳಿತನ ಉಂಟಾಗ್ಬಿಟ್ಟಿದೆಯೋ ನನಗೆ ಅನ್ನೋ ಥರದ್ದು ಮಟ್ಟಕ್ಕೂ ಅವನು ಅನುಮಾನ ಪಡೋ ಹಂತಕ್ಕೆಲ್ಲ ಹೋಗ್ತಾನೆ ಅವನು ಈ ಕಥೆಯ ನಂತರ. ಆದರೂ ಯಾವುದೋ ಒಂದು ರೀತಿಯಲ್ಲಿ ಇಟ್ ವಾಸ್ ಅ ಬಿಗ್ ರಿಲೀಫ್ ಫಾರ್ ಬೋತ್ ಮಾಲ್ಗುಡಿ ಆ್ಯಂಡ್ ನಟರಾಜ್ ದ ಡೆತ್ ಆಫ್ ಮಿಸ್ಟರ್ ವಾಸು. ಆಫ್ಟರ್ ಫ್ಯೂ ಮಂತ್ಸ್, ಇನ್ ಫ್ಯಾಕ್ಟ್ ದಿಸ್ ಮಿಸ್ಟ್ರಿ ವಾಸ್ ಸಾಲ್ವ್ಡ್ ಥ್ರೂ the woman who played an important role in stopping Vasu from killing Kumar, the temple elephant. So this woman, Rangi, the prostitute who used to frequent Vasu's house, tells Shastri that on that fateful day, Vasu was in fact she was with him. She claims that she was with him at the time of this happening. So Vasu was just trying to swat away the mosquito sitting on his temple or on his forehead. So in that act of getting rid of the mosquito, he just hit himself with his strong hammer in a fist. So that had caused that nervous whatever the damage happened and resulted in concussion. So the mystery around his death is solved through this revelation by Rangi. ಈ ವೇಶ್ಯೆ ಏನಿದ್ದಾಳೆ ಕಥೆನಲ್ಲಿ, ಆಕೆ ನಿಜವಾದಂಥ ಕಾರಣ ಏನು ಅಥವಾ ಹೇಗಾಯಿತು ಆ ಒಂದು ಸಾವು ಅನ್ನೋದನ್ನು ಹೇಳ್ತಾಳೆ ಅವಳು. ಅವನು ಒಂದು ದಿವಸ ರಾತ್ರಿ ಅವತ್ತಿನ ರಾತ್ರಿ ಆ್ಯಕ್ಚುಲಿ ಸೊಳ್ಳೆ ಅವನ ತಲೆ ಮೇಲೆ ಅಥವಾ ಹಣೆ ಮೇಲೆ ಕುಳಿತಿದ್ದಂಥ ಸೊಳ್ಳೆ ನೋಡ್ಸೋದಕ್ಕೋಸ್ಕರ ಕೋಪದಲ್ಲಿ ಕೈಯಲ್ಲಿ ಅದನ್ನು ತನಗೆ ತಾನೇ ಹೊಡ್ಕೊಂಡ. ಹಾಗಾಗಿ ಅವನು ಸಿನ್ಸ್ ಹಿ ವಾಸ್ ಅ ವೆರಿ ಸ್ಟ್ರಾಂಗ್ ಮಸ್ಕ್ಯುಲರ್ ಮ್ಯಾನ್, ಅದು ದೊಡ್ಡ ಒಂದು ಬ್ಲೋ ಆಗಿತ್ತು ಅವನಿಗೆ. ಹಾಗಾಗಿ ಅದು ಕನ್ಕಷನ್ನಲ್ಲಿ
ಬ್ರೈನ್ ಡ್ಯಾಮೇಜ್ ಆಗಿ ಹ್ಯಾಮರೇಜ್ ಆಗಿ ಅವನು ಸತ್ತು ಹೋಗಿದ್ದ ಅಂತ ಅನ್ನೋ ಸತ್ಯ ಗೊತ್ತಾಗುತ್ತೆ, ಅದನ್ನು ಅವಳು ತಿಳಿಸ್ತಾಳೆ. ಸೊ ದಟ್ ಈಸ್ ಹೌ ದ ಸ್ಟೋರಿ ಕಮ್ಸ್ ಟು ಅನ್ ಎಂಡ್. ಈ ಕತೆ ಆ ರೀತಿಯಾಗಿ ಮುಗಿದು ಹೋಗುತ್ತೆ. ಇಲ್ಲಿ ಥೀಮ್ ಅಂತೆಲ್ಲ ನೋಡಿದಾಗ ಇಟ್ ಈಸ್ ಕನ್ವೀನಿಯಂಟ್ ಟು ಸೇ ದ ಥೀಮ್ ಆಫ್ ದಿಸ್ ನಾವೆಲ್ ಈಸ್ kind of battle between good and evil, and ultimately a good emerging victorious. ಸೊ ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ ನಡೆಯುವಂಥ ಒಂದು ಸಂಘರ್ಷ, ಹೋರಾಟ ಅಂತಿಮವಾಗಿ ಒಳ್ಳೆಯ ವಿಜಯ ಗಳಿಸುತ್ತೆ ಅಂತ ಹೇಳ್ಬೋದು. ಬಟ್ ದಟ್ ಈಸ್ ಫಾರ್ ದ ಕನ್ವೀನಿಯನ್ಸ್, ಆಸ್ ಐ ಟೋಲ್ಡ್ ಯು. ಇಟ್ಸ್ ನಾಟ್ ದಟ್ ಪ್ರೊಫೌಂಡ್ ಇಂಟರ್ಪ್ರಿಟೇಷನ್ ಆಫ್ ದಿಸ್ ನಾವೆಲ್. ಯಾಕಂದರೆ ಅದು ಹೇಳಿದ್ರೂ ಇಲ್ಲಿ ನಟರಾಜ್ ಕೆನಾಟ್ ಟೇಕ್ ದ ಕ್ರೆಡಿಟ್ ಫಾರ್ ದ ಡೆತ್ ಆಫ್ ವಾಸು, ಅಥವಾ ಇನ್ ಮೆಟಫಾರಿಕಲ್ ವೇ ಎಂಡ್ ಆಫ್ ದ ಈವಿಲ್, ದ ಡೆತ್ ಆಫ್ ಈವಿಲ್ ಯು ಕ್ಯಾನ್ ಸೇ. ಸೊ ಆ ಒಂದು ದೈತ್ಯ ಶಕ್ತಿಯ ನಾಶಕ್ಕಾಗಿ ಅಥವಾ ವಾಸುವಿನ ಸಾವಿನಲ್ಲಿ ನಟರಾಜು ಪಾತ್ರ ಏನಿರಲ್ಲ ಕಥೆಯಲ್ಲಿ. ಸರಿಯಾಗಿ ನೇರವಾಗಿ ನೋಡೋದಾದರೆ ನಟರಾಜನ ಇನ್ವಾಲ್ವ್ಮೆಂಟ್ ಏನೂ ಇರಲ್ಲ. ಸೊ ಇಟ್ಸ್ ಅ ಕೈಂಡ್ ಆಫ್ ಪೊಯಿಟಿಕ್ ಜಸ್ಟಿಸ್ ಪ್ರೊವೈಡೆಡ್ ಅಷ್ಟೇ. ಒಂದು ಸಹಜ ನ್ಯಾಯ ಪ್ರಕೃತಿನೇ ಕೊಡುತ್ತೆ ಅನ್ನೋವಂಥ ಒಂದು ಸಂದೇಶ ಹೇಳುವಂಥದ್ದಿದೆ ಅಷ್ಟೇ. ಸೊ ಅದು ಅಲ್ಲದೆ ಯು ಕೆನಾಟ್ ಟೇಕ್ ನಟರಾಜ್ ಟು ಬಿ ಎನ್ ಐಡಿಯಲ್ ಎಂಬೋಡಿಮೆಂಟ್ ಆಫ್ ಆಲ್ ಗುಡ್ ಆನ್ ಅರ್ತ್. ಪ್ರಪಂಚದ ಮೇಲಿರೋ ಎಲ್ಲ ಒಳ್ಳೆತನಗಳ ಒಂದು ಪ್ರತಿರೂಪ ನಟರಾಜ್ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಈಸ್ ಜಸ್ಟ್ ಅನ್ ಆರ್ಡಿನರಿ ಮ್ಯಾನ್, ಈಸ್ ಪೋರ್ಟ್ರೇಡ್ ಆಸ್ ಅನ್ ಆರ್ಡಿನರಿ ಮ್ಯಾನ್ ವಿತ್ ಆರ್ಡಿನರಿ ಸೆನ್ಸಿಬಿಲಿಟೀಸ್ ಆ್ಯಂಡ್ ಅಫ್ಕೋರ್ಸ್ with little timidness and also too with some intelligence, because though he is timid and meek, he is quite intelligent also, because we see it in the beginning of his story. He has just developed a parlor inside his own press. Though he says anybody who finds his feet aching while walking in front of my press can come and rest in this seat, he says, and in the but after they come in, they might get the idea of getting something printed from his press. So press ಜನಗಳಿಗೆ ಅವನು ಕುತ್ಕೊಳ್ಳೋದಕ್ಕೊಂದು ಸೋಫಾನೆಲ್ಲ ರೆಡಿ ಮಾಡಿ ಇಟ್ಟಿರ್ತಾನೆ ಅವನ ಇದರಲ್ಲಿ ಪ್ರೆಸ್ನ ಒಂದು ಮುಂಭಾಗದ ಹೊರಾಂಗಣದಲ್ಲಿ. ಸೊ ಅಲ್ಲಿ ಖಾಲಿ ಜಾಗ ಇದೆ, ಯಾರು ಬೇಕಾದ್ರೂ ಸುಸ್ತಾದವರು ಬಳಲಿದ್ದವರು ಬಂದು ಕುತ್ಕೋಬೋದು, ಮಾತಾಡ್ಬೋದು ಅಂತೆಲ್ಲ ಹೇಳಿದ್ರು ಅವನು ಇದು ಬಿಸ್ನೆಸ್ನ ಉದ್ದೇಶ ಕೂಡ ಇರುತ್ತೆ, ಅದರಲ್ಲಿ ಅವ್ನ ಸ್ವಾರ್ಥ ಕೂಡ ಇರ್ತದೆ. ಜನ ಯಾರಾದರೂ ಬಂದರೆ ಅವ್ರು ಕುತ್ಕೊಂಡು ಎಲ್ಲ ನೋಡ್ತಾ ಇದ್ಮೇಲೆ ದೇ ಮೈಟ್ ಗೆಟ್ ಸಮ್ ಐಡಿಯಾ ಆಫ್ ಗೆಟಿಂಗ್ ಗಿವಿಂಗ್ ಹಿಮ್ ಸಮ್ ಬಿಸ್ನೆಸ್ ಲೈಕ್ ಗೆಟಿಂಗ್ ಫ್ಯೂ ಕಾರ್ಡ್ಸ್ ಪ್ರಿಂಟೆಡ್ ಅಂಡ್ ಆಲ್, ಇಂಥವೆಲ್ಲ ಮಾಡಿಸ್ಕೊಳ್ಳೋದು ಇರುತ್ತೆ ಅನಿಸುತ್ತೆ. ಅದೇ ಥರ ನಟರಾಜು ಹೇಳಿ ಅಥವಾ ಒಬ್ಬ ಟಿಮಿಡ್ ಕ್ಯಾರೆಕ್ಟರ್ ಅಂತ ಯಾಕೆ ಹೇಳ್ಬೋದು ಅನ್ನೋದನ್ನ ಅಥವಾ ಹೇಳಬಾರ್ದು ಅನ್ನೋದನ್ನ ಐ ಟೋಲ್ಡ್ ಯು ಇನ್ ದ ವೆರಿ ಫಸ್ಟ್ ಪಾರ್ಟ್, ಹೌ ಹಿ ವಾಸ್ ಬ್ರಾಟ್ ಅಪ್ ಇನ್ ವಾಟ್ ಕೈಂಡ್ ಆಫ್ ಫ್ಯಾಮಿಲಿ ಅಂತ, ಯಾವ ಥರ ಕುಟುಂಬದಲ್ಲಿ ಹುಟ್ಟಿದ್ದ ಹೇಗೆ ಅಂತ, ಅದು ಹೇಗೆ ಅವನ ಗುಣಗಳನ್ನ ಜಸ್ಟಿಫೈ ಮಾಡ್ಬೋದು ಅನ್ನೋ ಅರ್ಥದಲ್ಲಿ. ಅಟ್ ದಿ ಸೇಮ್ ಟೈಮ್ ನಟರಾಜ್ ಈಸ್ ಕ್ವೈಟ್ ಕೇಪಬಲ್ ಆಫ್ ಕಂಪ್ಯಾಷನ್, ವಿಚ್ ವಾಸು ಈಸ್ ನಾಟ್. ದಟ್ ಈಸ್ ದ ಶಾರ್ಪ್ ಕಾಂಟ್ರಾಸ್ಟ್ ಇನ್ ಫ್ಯಾಕ್ಟ್ ಬಿಟ್ವೀನ್ ದೀಸ್ ಟು ಕ್ಯಾರೆಕ್ಟರ್ಸ್. ಯಾಕಂದರೆ ವಾಸುಗೂ ಕೂಡ ಅವನು ಸತ್ತ ಮೇಲೆ ನಟರಾಜು ಹೇಳುವಂಥ ಒಂದು ಸನ್ನಿವೇಶ ಇದೆ. ಲುಕಿಂಗ್ ಅಟ್ ನಟರಾಜಸ್ ಡೆಡ್ ಬಾಡಿ ಆನ್ ದ ಟೇಬಲ್ ಫಾರ್ ಪೋಸ್ಟ್ಮಾರ್ಟಮ್ಗೆ ನಟರಾಜು ಡೆಡ್ ಬಾಡಿ ಇರುವಂಥ ಸಂದರ್ಭ ಬಂದರೆ ಅದು ನೋಡ್ಬಿಟ್ಟು ನಟರಾಜ್ ಹೇಳ್ತಾನೆ ಇಟ್ ಈಸ್ ರಿಯಲಿ ಡಿಪ್ರೆಸಿಂಗ್ ಟು ಸಿ ಮ್ಯಾನ್ ಹೂ ಸ್ಮ್ಯಾಶ್ಡ್ ಆರ್ ಟ್ವಿಸ್ಟೆಡ್ 3-inch panel doors with his fist, couldn't do anything but lie still to see the doctors cut him or to allow the doctors cut him ಅಂತ ಹೇಳ್ತಾನೆ. ಸೊ ಅಂಥ 3 ಇಂಚಿನ ಡೋರ್ಸನ್ನೇ ಮರದ ಹಲಗೆಗಳನ್ನೇ ಪುಡಿ ಮಾಡಿದಂಥ ಅವನು ಇವತ್ತು ಡಾಕ್ಟ್ರು ಅವನನ್ನು ಕುಯ್ತಾ ಇದ್ರೂ ಏನೂ ಮಾಡೋಕ್ಕಾಗದೆ ಅಸಹಾಯಕನಾಗಿ ಮಲಗಿರೋದು ನೋಡಿ ಒಂಥರ ವ್ಯಥೆ ಆಯ್ತು ನನಗೆ ಅಂತ ಹೇಳ್ತಾನೆ ನಟರಾಜ್. ಸೊ ಇನ್ ದಟ್ ಸೆನ್ಸ್ ಈಸ್ ಕೇಪಬಲ್ ಆಫ್ ದಟ್ ಕಂಪ್ಯಾಷನ್ ಅಂಡ್ ಹ್ಯೂಮನ್ ಬೀಯಿಂಗ್, ದಟ್ ಹ್ಯೂಮನ್ ಕ್ವಾಲಿಟೀಸ್ ಇಸ್ ಕ್ವೈಟ್ visible and evident in this character, whereas Vasu fits the description of a demon in the story as he is often been called. ಅವಾಗವಾಗ ಅವನನ್ನು ಶಾಸ್ತ್ರಿ ನಟರಾಜ್ ಇಬ್ಬರೂ ಕೂಡ
ಒಬ್ಬ ರಾಕ್ಷಸ ಅಂತ ಕರೀತಾರೆ, ಅವನನ್ನು ರಾಕ್ಷಸ ಅನ್ನೋ ವರ್ಡನ್ನೇ ಯೂಸ್ ಮಾಡಿ ರಾಕ್ಷಸ ಅಂತ ಹೇಳ್ತಾರೆ. ಡಿಮನ್ ಅನ್ನುವಂಥ ಇದಕ್ಕೆ ಏನಂತೀವಿ ಇಂಗ್ಲೀಷಲ್ಲಿ, ಅದರ ವರ್ಣನೆಗೆ ತಕ್ಕಂತೆ ಇರ್ತಾನೋ, ನೋಡೋದಕ್ಕೂ ಕೂಡ ಹಾಗೆ ಇರ್ತಾನೆ, ಯಾರಿಗೂ ಎದುರ್ಕೊಳ್ತಾ ಇರುವಂಥ ಕ್ಯಾರೆಕ್ಟರು ವಿತ್ ಓವರ್ ವಿನಿಂಗ್ ಪ್ರೈಡ್, ವ್ಯಾತ್, ಹಾರ್ಶ್ನೆಸ್. ಸೊ these are the kind of typical features of his Vasu, with supernatural strength and hardly caring for any morality. That is another thing. And thinking he is invincible, ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಅಹಂಕಾರ ಇದೆಲ್ಲನೂ ಇದೆ. ಸೊ ಆ ಅರ್ಥದಲ್ಲಿ ನೋಡಿದ್ರೆ ಏನು ವಾಟ್ ಮೈಟ್ ಹ್ಯಾವ್ ಕಾಸ್ಡ್ ಇಸ್ ಡೌನ್ಫಾಲ್, ದ ಡಿಸಾಸ್ಟರ್ ಅನ್ನೋದು ಒಂದು ಸಿಂಪಲ್ ಪೊಯಿಟಿಕ್ ಜಸ್ಟಿಸ್ is being presented to the reader, whoever sympathize with Nataraj, or just as an individual in society who always wish to see the wicked punished. ಒಬ್ಬ ಕೆಟ್ಟವನಿಗೆ ಶಿಕ್ಷೆ ಆಗಲಿ ಅಂತ ಬಯಸುವಂಥ ಪ್ರತಿಯೊಬ್ಬನಿಗೂ ಸಮಾಧಾನ ಕೊಡ್ತಾ ಒಂದು ನ್ಯಾಯ ಸಿಗುತ್ತೆ ಕಥೆನಲ್ಲಿ ಅನ್ನೋದು ಒಂದು ಸಮಾಧಾನಕರ ವಿಷಯ. ಅದೇ ಥೀಮ್ ಆಗಿ ಕೂಡ ಇರುತ್ತೆ. ಅದ್ರ ಜೊತೆಗೆ ಯು ಕ್ಯಾನ್ ಸೇ ದಿಸ್ story, as few have interpreted, is just a modern representation of Bhasmasura myth in our from our mythology ಅಂತ ಹೇಳ್ತಾರೆ. ಸೊ ನಮ್ಮ ಪುರಾಣಗಳಿಂದ, ಮೈಥಾಲಜಿ ಅಂದರೆ ಪುರಾಣಗಳಿಂದ ತಗೊಂಡಿರುವಂಥ ಒಂದು ಭಸ್ಮಾಸುರನ ಕಥೆಯ ಆಧುನಿಕ ರೂಪ ಇದು ಅನ್ನುವಂಥದ್ದನ್ನು ಹೇಳ್ತಾರೆ. ಟು ಸಮ್ ಎಕ್ಸ್ಟೆಂಟ್ ಇಟ್ಸ್ ಲುಕ್ಸ್ ಕ್ವೈಟ್ ಪಾಸಿಬಲ್ ಆ್ಯಂಡ್ ಟ್ರೂ. ಒಂದು ಮಟ್ಟಕ್ಕೆ ನಿಜನೂ ಅನಿಸುತ್ತೆ ನಮಗೆ. ಈವನ್ ಶಾಸ್ತ್ರಿ ನೆರೇಟ್ಸ್ ದ ಸ್ಟೋರಿ ಆಫ್ ಸೆವರಲ್ ಡಿಮನ್ಸ್ ಇನ್ಕ್ಲೂಡಿಂಗ್ ಭಸ್ಮಾಸುರಸ್ ಮಿತ್ ಆಲ್ಸೋ. ಭಸ್ಮಾಸುರನ ಕಥೆನೂ ಕೂಡ ಹೇಳ್ತಾನೆ ಇದರಲ್ಲಿ. ಯಾರು ಅಂದರೆ ಅನೇಕ ಇನ್ಸ್ಟೆನ್ಸಸ್ಸನ್ನು ಕೊಡ್ತಾ ಇವನನ್ನು ರಾಕ್ಷಸನಿಗೆ ಹೋಲಿಸ್ತಾ ಶಾಸ್ತ್ರಿನೂ ಕೂಡ ಹೇಳ್ತಾನೆ. ಭಸ್ಮಾಸುರನ ಒಂದು ಮೆನ್ಷನ್ ಕೂಡ ಇದರಲ್ಲಿ ಆಗುತ್ತೆ ಈ ಕಥೆನಲ್ಲಿ, ಇದಕ್ಕೆ ಮೊದಲೇನೆ. ಅದು ನಮ್ಮ ಈ ಬಿಲೀಫನ್ನು ಸ್ಟ್ರಾಂಗ್ ಮಾಡುತ್ತೆ, ಇದು ಭಸ್ಮಾಸುರನ ಕಥೆ ಇರ್ಬೋದು ಅಂತ. ಸೊ ದ ಅಂಡರ್ಲೈಯಿಂಗ್ ಥೀಮ್ ಆಫ್ ಭಸ್ಮಾಸುರಸ್ ಮಿತ್ ಇಸ್ ಜಸ್ಟ್ ಟು ಸೇ ದ ಈವಿಲ್ ಈಸ್ ಸೆಲ್ಫ್ ಡಿಸ್ಟ್ರಕ್ಟಿವ್. ಈ ಕೆಟ್ಟದ್ದು ಅಥವಾ ದುಷ್ಟಶಕ್ತಿ ಅನ್ನುವಂಥದ್ದು ಸ್ವಯಂ ನಾಶವಾಗುತ್ತೆ ಅನ್ನುವಂಥ ಸಂದೇಶ ಇರೋದು ಅದರಲ್ಲಿ. ಯಾಕಂದರೆ ಇಫ್ ಯು ಹ್ಯಾವ್ ರೆಡ್ ಭಸ್ಮಾಸುರ ಸ್ಟೋರಿ, ಹೌ ಭಸ್ಮಾಸುರ ಗೋಸ್ ಆನ್ ಟು ಡೂ ಹಾರ್ಡ್ ಪೆನೆನ್ಸ್ ಇನ್ ಆರ್ಡರ್ ಟು ಗೈನ್ that supernatural powers, invincible power, to remain immortal and undefeated. ಸೊ ಒಂದು ಅಮರತ್ವವನ್ನು ಪ್ರಾಪ್ತಿ ಮಾಡ್ಕೋಬೇಕು, ಅಗಾಧವಾದ ಶಕ್ತಿಯನ್ನು ವರವನ್ನು ಪಡ್ಕೊಳ್ಬೇಕು ಅಂಥೇಳಿ ಶಿವನನ್ನು ಕುರಿತು ಪ್ಯಾನೆನ್ಸ್ ಅಂದರೆ ತಪಸ್ಸು ಮಾಡ್ತಾನೆ. ಆ್ಯಂಡ್ ಲಾರ್ಡ್ ಶಿವ ಈಸ್ ಆಲ್ವೇಸ್ ನೋನ್ ಫಾರ್ ಹಿಸ್ ಬೆನೆವಲೆನ್ಸ್ ಆ್ಯಂಡ್ ಮರ್ಸಿ, ಲವ್, ವೆರಿ ಜನರಾಸಿಟಿ. ಸೊ ಹಿ ಅಪಿಯರ್ಸ್ ಇನ್ ಫ್ರಂಟ್ ಆಫ್ ಹಿಮ್ ಆ್ಯಂಡ್ ಆಸ್ಕ್ ಹಿಮ್ ವಾಟ್ ಈಸ್ ಹಿಸ್ ವಿಶ್. ಸೊ ಶಿವ ಅವನ ತಪಸ್ಸಿಗೆ ಮೆಚ್ಚಿ ಬಂದು ಎದುರುಗಡೆ ಕೇಳ್ತಾನೆ ಆ್ಯಕ್ಚುಲಿ ಏನು ನಿನ್ನ ಆಸೆ ಅಂತ. ಅದಕ್ಕೆ ಭಸ್ಮಾಸುರ ಹೇಳ್ತಾನೆ, ನಾನು ಆ್ಯಕ್ಚುಲಿ ಭಸ್ಮಾಸುರ ಇನ್ ದ ಬಿಗಿನಿಂಗ್ ಹಿ ಆಸ್ಕ್ ಫಾರ್ ಇಮಾರ್ಟ್ಯಾಲಿಟಿ. ಸೊ ದ ಬೂನ್ ಆಫ್ ಇಮಾರ್ಟ್ಯಾಲಿಟಿ, ನನಗೆ ಅಮರತ್ವದ ಒಂದು ವರವನ್ನು ಕೊಡು, ನನಗೆ ಸಾವೇ ಇಲ್ಲದಂತೆ ಅಂತ ಹೇಳ್ತಾನೆ. ಆ್ಯಂಡ್ ಶಿವ ಡಸಂಟ್ ಅಗ್ರಿ ವಿತ್ ದಿಸ್, ಫಾರ್ ದಿಸ್, ಆ್ಯಂಡ್ ಹಿ ಸೇಸ್ ಇಟ್ಸ್ ಅಗೇನ್ಸ್ಟ್ ದ ನೇಚರ್. One who has birth should also see death. So that is a law of nature. So you ask me something else ಅಂತ ಕೇಳಿದಾಗ, ಬೇರೆ ದಿನ ಕೇಳು ಅಂತ ಇದನ್ನು ಬಿಟ್ಟು ಅಂದಾಗ ಅವನು somehow it remains very enigmatic what struck Bhasmasura and why he thought like that. He just says, okay, grant me the power to turn anybody into ashes by ಜಸ್ಟ್ ಪ್ಲೇಸಿಂಗ್ ಮೈ ಹ್ಯಾಂಡ್ ಆನ್ ದೇ ಹೆಡ್ ಅಂತ ಕೇಳ್ತಾನೆ. ಸೊ ಯಾವುದೇ ಒಬ್ಬ ವ್ಯಕ್ತಿಯ ತಲೆ ಮೇಲೆ ಕೈಯನ್ನು ಇಟ್ಟು ಅವರನ್ನು ಭಸ್ಮ ಮಾಡಿಬಿಡುವಂಥ, ಸುಟ್ಟು ಬೂದಿ ಮಾಡಿಬಿಡುವಂಥ ಶಕ್ತಿಯನ್ನು ಕೊಡುವಂಥ, ಕೈ ಇಟ್ಟ ತಕ್ಷಣ ಅವ್ರ ತಲೆ ಮೇಲೆ ಅವರು ಭಸ್ಮ ಆಗೋಗ್ಬೇಕು, ಅದಕ್ಕೆ ಅವನನ್ನು ಭಸ್ಮಾಸುರ ಅನ್ನೋದು. ಆ ಥರ ಒಂದು ಶಕ್ತಿಯನ್ನು ಕೊಡುವಂತ ಕೇಳ್ತಾನೆ. ಆ್ಯಂಡ್ ಶಿವ ಗ್ರಾಂಟ್ಸ್ ಇಟ್. ಆ್ಯಂಡ್ ದಿಸ್ ಭಸ್ಮಾಸುರ ಲೈಕ್ ಆಲ್ ಡಿಮನ್ ಆ್ಯಂಡ್ ದೇರ್ ಮಿಸ್ಚಿವಸ್ ಡೂಯಿಂಗ್ಸ್, he just tries to experiment it on Shiva himself. ಸೊ ದೇವ್ರ ಮೇಲೆ, ಶಿವನ ಮೇಲೇ ಈಗ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನೋಡ್ತಾನೆ ಬಿಗಿನಿಂಗಲ್ಲೇ. ಆ ಕಥೆನಲ್ಲಿ ಒಂದು ವರ್ಷನ್ ಆಫ್ ಸ್ಟೋರಿ ಗೋಸ್ ಲೈಕ್ ದಿಸ್. ಆ್ಯಂಡ್ ಶಿವ ರನ್ಸ್ ಫ್ರಾಂಟಿಕಲಿ. ಇಟ್ಸ್ ನಾಟ್ ದಟ್ ಶಿವ ಕುಡಂಟ್ ಡು ಎನಿಥಿಂಗ್, ಬಟ್ ಹಿ ಹ್ಯಾಸ್ ಟು ಅಟ್ಲೀಸ್ಟ್ ರೆಸ್ಪೆಕ್ಟ್ ಹಿಸ್ ಓನ್ ವರ್ಡ್ಸ್ ಅಲ್ಲ. ದೇವರು ತಾನು ಕೊಟ್ಟ ವರದ ವಿರುದ್ಧ ತಾನೇ ಕೆಲಸ ಮಾಡೋದಕ್ಕಾಗಲ್ಲ. ಹಾಗಾಗಿ ದೇವರು, ಅವನು ಶಿವ ಓಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಲೈಕ್
several other instances in our Puranas or mythologies. Vishnu, the protector, comes to Shiva's rescue. ಸೊ ವಿಷ್ಣು ಯಾವಾಗೂ ರಕ್ಷಕ ಅಂತ ಬಿಂಬಿಸಲ್ಪಟ್ಟಿರುವಂಥ ನಮ್ಮ ಕಥೆಗಳಲ್ಲಿ ಅವರು ಶಿವನ ಸಹಾಯಕ್ಕೆ ಬರ್ತಾನೆ. ಹಿ ಕಮ್ಸ್ ಇನ್ ದ ಫಾರ್ಮ್ ಆಫ್ ಮೋಹಿನಿ, an enchantress, a beautiful woman who immediately attracts the attention of Bhasmasura. Bhasmasura, being carried away by her beauty, charm, just forgets the very purpose of life and the purpose of all that he could do out of this boon or whatever the power that he has just gained through that penance. ಈಗ ಅವನು ಪಡ್ಕೊಂಡಿರೋ ವರ, ಜೀವನದ ಉದ್ದೇಶ ಎಲ್ಲ ಮರೆತು ಬಿಡ್ತಾನೆ ಅವಳ ಮೋಹಕ್ಕೆ ಒಳಗಾಗ್ಬಿಟ್ಟು. ಸೊ ಅದನ್ನು ಆ ದೌರ್ಬಲ್ಯನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಯಾರು ವಿಷ್ಣು in the form of Mohini asks Bhasmasura, when Bhasmasura in fact proposes Mohini and asks her to marry him, in fact, so she puts a condition: if you follow me in all my steps while dancing, or if you just dance like me, or if you learn to dance like me, perhaps that I would be able to marry you ಅಂತ ಹೇಳ್ತಾಳೆ ಅವಳು. ಸೊ ನಿನ್ನ ನಂತರ ನೃತ್ಯ ಮಾಡೋದಾದರೆ ನಾನು ಮದುವೆ ಆಗ್ತೀನಿ ಅಂತ. ಹಿ ಟ್ರೈಸ್ ಡೆಸ್ಪರೇಟ್ಲಿ ಟು ಇಮಿಟೇಟ್ ಆಲ್ ಹರ್ ಮೂಮೆಂಟ್ಸ್ ವೈಲ್ ಮೋಹಿನಿ ಗೋಸ್ ಆನ್ ಡ್ಯಾನ್ಸಿಂಗ್. ಸೊ ಮೋಹಿನಿ ನರ್ತನ ಮಾಡ್ತಾ ಇದ್ದಾಗ ಅವಳ ಎಲ್ಲ ಮೂಮೆಂಟನ್ನು ಇವನು ಫಾಲೋ ಮಾಡ್ತಾ ಹೋಗ್ತಾನೆ, ಮೈ ಮರೆತು ಬಿಡ್ತಾನೆ. ಈ ಜಸ್ಟ್ ಕ್ವೈಟ್ ಅಬ್ಸಾರ್ಬ್ಡ್ ಇನ್ that dance and that kind of magic spell cast around him by Mohini. ಸೊ ಅವನ ಸುತ್ತ ಒಂದು ಮಂತ್ರಮುಗ್ಧತೆಯ ವಾತಾವರಣವನ್ನು ಇರ್ತಾಳೆ ಯಾರು ಮಹಾವಿಷ್ಣು. ಸೊ ಅದನ್ನು ತನ್ನನ್ನು ತಾನು ಮೈ ಮರೆತು ಅವಳು ಹೇಳಿದಂತೆಲ್ಲ ನರ್ತನ ಮಾಡಬೇಕಾದಾಗ ಅಟ್ ಸಮ್ ಪಾಯಿಂಟ್ ಒಂದು ಹಂತದಲ್ಲಿ ಶಿ ಪ್ಲೇಸಸ್ ಹರ್ ಹ್ಯಾಂಡ್ ಆನ್ ಹರ್ ಓನ್ ಹೆಡ್ ಆ್ಯಂಡ್ ಹಿ ಆಲ್ಸೋ ಅನ್ವಿಟಿಂಗ್ಲಿ unsuspectingly puts his hand on his own head and immediately turns into ashes. ಸೊ ಹಾಗೆ ಅವನ ಒಂದು ಅಂತ್ಯ ಆಗುತ್ತೆ. ಅವನಿಗೆ ಗೊತ್ತಿಲ್ಲ, ನಂಗೆ ತನ್ನ ತಲೆ ಮೇಲೆ ತಾನು ಕೈ ಇಟ್ಕೊಬಿಡ್ತಾನೆ, ಅವಳು ಮಾಡಿದ ಥರ ಮಾಡೋದಕ್ಕೆ ಹೋಗಿ ಸತ್ತು ಹೋಗ್ತಾನೆ. ಸೊ ದಟ್ ಈಸ್ ದ ಮಿತ್. ಆ್ಯಂಡ್ ಸೊ ಹಿಯರ್ ದ ರೆಪ್ರೆಸೆಂಟೇಷನ್ ಆಫ್ ದಿಸ್ ಇವಿಲ್ ಇನ್ ದ ಸ್ಟೋರಿ obviously is Vasu finds a self-destruction, in fact becomes the victim of his own whatever the vice. You cannot say vices in him, but as just nature punishes him, he just gets killed by himself. ಸೊ ತನ್ನಿಂದ ತಾನೇ ಸತ್ತು ಹೋಗ್ತಾನೆ, ಮರಣ ಹೊಂದುತ್ತಾನೆ ಅನ್ನೋದು ಕಥೆಯ ಈ ಸಾರಾಂಶ ಆಗೋದ್ರಿಂದ ಇದನ್ನು ಹೋಲುತ್ತೆ ಈ ಕಥೆಗೆ. ಅನದರ್ ಇಂಟರ್ಪ್ರಿಟೇಷನ್ ಇಸ್ ದಿಸ್ ಈಸ್ an attack on colonialism ಅಂತಲೂ ಹೇಳ್ಬೋದು. ಆ ಒಂದು ವಸಾಹತುಶಾಹಿ ಏನಿತ್ತು, ಅವರ ಆಡಳಿತ ಅಥವಾ ಇಂಪೀರಿಯಲಿಸಮ್, ದಟ್ ಮೆಟೀರಿಯಲಿಸ್ಟಿಕ್ ಅಪ್ರೋಚ್ ಟು ಲೈಫ್ ಇಸ್ ಬೀಂಗ್ ಅಟ್ಯಾಕ್ಡ್ ಬೈ ನಾರಾಯಣನ್ ಅಂತಲೂ ಹೇಳ್ಬೋದು. ಆ ಸಾರ್ವಭೌಮತ್ವ ಅಥವಾ ಈ ಬರೀ ಪ್ರಾಪಂಚಿಕವಾದಂಥ ವಿಷಯಗಳ ಬಗ್ಗೆ ಇರುವಂಥ ಮೋಹ, ಹಣ, ಅಧಿಕಾರ, ಇದಕ್ಕೆ ಬಗ್ಗೆ ಇರುವಂಥ ಮೋಹ, ಇದ್ರ ಮೇಲೆ ಮಾಡಿರುವಂಥ ಒಂದು ದಾಳಿ, ಅದೇ ಥರ ವಸಾಹತುಶಾಹಿಗಳ ಆ ಒಂದು ಆಡಳಿತ, ಅವರ ನಿರ್ದಯತೆ, ಇದನ್ನೆಲ್ಲ ವಿರೋಧಿಸಿದಂಥದ್ದು ಅನ್ನುವಂಥದ್ದು. ಯಾಕಂದರೆ ದ ನಾವೆಲ್ ನಾನು ಫಸ್ಟ್ ಪಾರ್ಟಲ್ಲಿ ಹೇಳ್ತಾ ಇದ್ದಂತೆ ಇಟ್ ವಾಸ್ ರಿಟನ್ ಇನ್ 1960s. 1960ಸಲ್ಲೇ ಇವನ್ ಕಾಂಟೆಂಪ್ರರಿ ಲೈಫ್ ಬಗ್ಗೆನೇ ಬರೆಯಲ್ಪಟ್ಟಿರುವಂಥ ನಾವೆಲ್ ಇದು. ಸೊ ಹಾಗಾಗಿ ಅವಾಗೆಲ್ಲನೂ ಕೂಡ ಪೀಪಲ್ ವರ್ including these literary figures, yaru R.K. Narayan, Malkraj Anand and Raja Rao, they were just producing literatures to expose the kind of cruelty of the colonial masters under whose regime India suffered a lot. ಸೊ ಒಂದು ಕಲೋನಿಯಲ್ ಮಾಸ್ಟರ್ಸ್ ಏನಿದ್ರು ಬ್ರಿಟಿಷರ್ಸ್, ಅವರ ಕೈ ಕೆಳಗೆ ಅವ್ರ ಆಡಳಿತದಲ್ಲಿ ಹೇಗೆ ಇಂಡಿಯಾ ನಲುಗಿ ಹೋಯಿತು ಅನ್ನೋದನ್ನು ವರ್ಣನೆ ಮಾಡುವಂಥ ಕಥೆಗಳನ್ನೇ ಹೆಚ್ಚು ಬರೆದಂಥದ್ದು. ವೇರ್ ಗಾಂಧಿ ಫಿಲಾಸಫಿ ವಾಸ್ ಜಸ್ಟ್ ಅಪ್ಹೆಲ್ಡ್ ಆರ್ ಪ್ರಾಪಗೇಟೆಡ್ ಆಲ್ ಓವರ್. ಸೊ ಇದರಲ್ಲೂ ಕೂಡ ನೆಹರು ಪಾಲಿಸಿನೆಲ್ಲ ಅಟ್ಯಾಕ್ ಮಾಡುವಂಥದ್ದು ಎಲ್ಲ ನಡೆಯುತ್ತೆ. ಯಾಕಂದರೆ 3rd 5-year ಪ್ಲ್ಯಾನ್ ಬಗ್ಗೆ ಇದರಲ್ಲಿ ಡಿಸ್ಕಷನ್ ಬರ್ತದೆ. ಒನ್ ಆಫ್ ಹಿಸ್ ಫ್ರೆಂಡ್ಸ್, ಸೇನ್ ಜರ್ನಲಿಸ್ಟ್ ಟಾಕ್ಸ್ ಅಬೌಟ್ ನೆಹರು, ಹಿಸ್ ಪಾಲಿಸೀಸ್ ಈಸ್ ಆಲ್ವೇಸ್ ಬಿನ್ ಕ್ರಿಟಿಕಲ್ ಆಫ್ ನೆಹರೂಸ್ ಅಡ್ಮಿನಿಸ್ಟ್ರೇಷನ್.
ಸೊ ಅದೆಲ್ಲ ನೋಡಿದಾಗ ಇದು ಕಲೋನಿಯಲ್ ಒಂದು ಪೋಸ್ಟ್ ಕೊಲೋನಿಯಲ್ ಥೀಮನ್ನು ಹೊಂದಿರೋ ನಾವೆಲ್ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಇಲ್ಲಿ ನಟರಾಜು ಇನ್ಫ್ಯಾಕ್ಟ್ ಅಪಿಯರ್ಸ್ ಟು ಬಿ ಅ ವೆರಿ ಮೈಲ್ಡ್ ಆ್ಯಂಡ್ oppressed Indian, whereas colonized man, whereas Vasu appears to be an aggressor and colonizer, because like Britisher, he also comes in the guise of something else. I mean, something else in the sense, when he makes his entry, he appears to be very polite and when seems to conceal his real idea or intentions. So until he gets hold of something he wanted, until he occupies the attic of Nataraj, he never reveals his true identity. ಸೊ ನಟರಾಜು ಮನೆಯಲ್ಲಿ ಜಾಗ ಸಿಗೋರು ಒಟ್ಟದಲ್ಲಿ ತುಂಬ ವಿಧೇಯದಿಂದನೇ ಅದು ಹೇಗೋ ಪಡ್ಕೊತಾನೆ ಅವನನ್ನು. ಅದಾದಮೇಲೆ ಸ್ಟಾರ್ಟ್ಸ್ ಎಕ್ಸ್ಪ್ಲಾಯ್ಟಿಂಗ್, ಆ್ಯಂಡ್ ಆಲ್ಸೋ ಒನ್ಸ್ he establishes his living there in Malgudi, he starts exploiting the people around here, around him in the village, and he scares away these friends, of Nataraj, and he shoots the dog of his neighborhood and doesn't really care for anybody's feeling. So he always appears an outsider with his very profession being strange to these people. ಸೊ ಎಲ್ಲ ರೀತಿಯಲ್ಲೂ ಒಬ್ಬ ಕಲೋನಿಯಲ್ ಮಾಸ್ಟರ್ ಥರನೇ ಅವನು ಕಾಣಿಸ್ತಾನೆ ಯಾರು ವಾಸು. ಆ ಅರ್ಥದಲ್ಲಿ ನೋಡಿದಾಗ ದೇರ್ ಈಸ್ ಅ good possibility of making a post-colonial reading out of this novel. ಸೊ ಇಷ್ಟೆಲ್ಲ ಥೀಮ್ಸನ್ನು ಬೇಕಾದರೆ ನಾವು ಡಿಸ್ಕಸ್ ಮಾಡ್ಬೋದು. ಸೊ ದಿಸ್ ಹ್ಯಾಸ್ ಬೀನ್ ದ ಜಿಸ್ಟ್ ಆಫ್ the story, The Man-Eater of Malgudi. Hope you understood, and if you are still left with any confusions or doubts, please leave your opinion or comments in the comment section, and also do try to subscribe to my channel so that you will get the notifications once a new video is uploaded into my channel. So thank you very much.